ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ರೆ ಕ್ರಿಕೆಟ್ ಜಗತ್ತು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಕೊನೆಯ ಟೆಸ್ಟ್, 5th ಟೆಸ್ಟ್ ಇವತ್ತು ಸ್ಟಾರ್ಟ್ ಆಗಿದ್ದು. ಅದು ಧರ್ಮಶಾಲಾನಲ್ಲಿ. ನೀವು ಫಾರಿನಿಂದ ಟೂರ್ ಮಾಡೋಂಥ ಯಾವುದೇ ದೇಶನ ಕೇಳ್ಬೋದು. ನಿಮಗೆ ಯಾವ ಸ್ಟೇಡಿಯಂನಲ್ಲಿ ಅತಿ ಹೆಚ್ಚು ಇಷ್ಟ ಆಗುತ್ತೆ ಕ್ರಿಕೆಟ್ ಆಡೋದಕ್ಕೆ ಅಂತ ಕೇಳಿದ್ರೆ ಎಲ್ಲರೂ ಆಲ್ಮೋಸ್ಟ್ ಹೇಳೋದು ಧರ್ಮಶಾಲಾನಲ್ಲಿ ಇಷ್ಟ ಆಗುತ್ತೆ ಅಂತ. ಯಾಕಂದರೆ ಅಲ್ಲಿನ ವೆದರ್ ಆ ಥರ ಇರುತ್ತೆ. ಅಲ್ಲಿ ಮಾರ್ನಿಂಗ್ ಟೆಸ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೂ ಕೂಡ ಅಲ್ಲಿ ಸ್ನೋಫಾಲ್ ಆಗ್ತಾಯಿತ್ತು. ಅಂಥ ವೆದರಲ್ಲಿ ಯಾರಿಗೆ ತಾನೇ ಕ್ರಿಕೆಟ್ ಆಡೋದಕ್ಕೆ ಇಷ್ಟ ಆಗಲ್ಲ. ಸ್ವಲ್ಪ ಏನಾದರೂ ಗೇಮ್ ಬೋರ್ ಆಗ್ತಾಯಿದೆ ಅಂತ ಸ್ವಲ್ಪ ತಲೆ ಎತ್ತಿ ಹಿಂದೆ ನೋಡಿದೆ ಅಂದರೆ ಹಿಮಾಲಯಗಳ ತಪ್ಪಲುಗಳು ಕಾಣಿಸುತ್ತೆ ಅಲ್ಲಿ. ಅಂಥ ಒಂದು ಜಾಗದಲ್ಲಿ ಇರೋಂಥ ಸ್ಟೇಡಿಯಮ್ ಅದು. ನಮ್ಮ ಮ್ಯಾಚ್ಗೆ ಬರೋದಾದರೆ ಇಂಗ್ಲೆಂಡ್ ಅವರು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ನ ತಗೋತಾರೆ. ಬ್ಯಾಟಿಂಗ್ನೇ ಬರ್ತಾರೆ ಇಂಗ್ಲೆಂಡ್ ಅವರು. ಬೆನ್ ಡೆಕೆಟ್ ಮತ್ತು ಕ್ರಾವ್ಲಿ ಆ್ಯಸ್ ಯೂಶುವಲ್ ಓಪನ್ ಮಾಡ್ತಾರೆ. ಸಖತ್ ಒಳ್ಳೆ ಪಾರ್ಟ್ನರ್ಶಿಪ್ನ ಕೊಡ್ತಾರೆ. ಒನ್ಸ್ ಅಗೇನ್ 5ನೇ ಸಲ ಏನೋ ಅನ್ಕೋತೀನಿ 50+ ಪಾರ್ಟ್ನರ್ಶಿಪ್ನ ಕೊಟ್ಟಿದ್ರು. ಅದು ಕ್ರಾವ್ಲಿ ಮತ್ತು ಡೆಕೆಟು. ಫಸ್ಟ್ ಸೆಷನ್ ಆಗೋವರೆಗೂ ಜಾಸ್ತಿ ವಿಕೆಟ್ಸೇ ಬಂದಿರಲಿಲ್ಲ. 64ನೇ ರನ್ ಆದಮೇಲೆ ಮೊದಲನೇ ವಿಕೆಟ್ ಬಿದ್ದಿದ್ದು. ಅದಾದಮೇಲೆ 100 ರನ್ಗೆ 2ನೇ ವಿಕೆಟ್ ಬಿದ್ದಿದ್ದು. ಫಸ್ಟ್ ಸೆಷನಲ್ಲಿ ಜಾಸ್ತಿ ವಿಕೆಟ್ ಬಿದ್ದಿರಲಿಲ್ಲ. ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆದ ತಕ್ಷಣವೇ ವಿಕೆಟ್ಗಳ ಸುರಿಮಳೆ ಸ್ಟಾರ್ಟ್ ಆಗಿದ್ದು. ಅದು ನಮ್ಮ ಸ್ಪಿನ್ನರ್ಸ್ಗಳ ಮೋಡಿಯಿಂದ. ಕುಲ್ದೀಪ್ ಯಾದವ್ ಮತ್ತು ರವಿಚಂದ್ರನ್ ಅಶ್ವಿನ್ ಹಾಕಿದಂಥ ಬೌಲಿಂಗಿಗೆ ಇಂಗ್ಲೆಂಡ್ ಬ್ಯಾಟರ್ಸ್ ಹತ್ರ ಉತ್ತರನೇ ಇರಲಿಲ್ಲ. ಇಂಥ ಫ್ಲ್ಯಾಟ್ ಪಿಚ್ಚಲ್ಲಿ ಅಂದರೆ ಫಾಸ್ಟ್ ಬೌಲರ್ಸ್ಗೆ ಹೆಲ್ಪ್ ಇರೋವಂಥ ಪಿಚ್ಚಲ್ಲಿ ಸ್ಪಿನ್ನರ್ಸ್ ಬಂದು ಮ್ಯಾಜಿಕ್ ಮಾಡಿದ್ದು. ಕುಲ್ದೀಪ್ ಯಾದವ್ 5 ಫಾರ್, ರವಿಚಂದ್ರನ್ ಅಶ್ವಿನ್ 4 ವಿಕೆಟು, ರವೀಂದ್ರ ಜಡೇಜಾ 1 ಮೇನ್ ವಿಕೆಟ್, ಜೋ ರೂಟ್ದು. ಸ್ಪಿನ್ನರ್ಸೇ 10 ವಿಕೆಟ್ನ ಪಡ್ಕೊಂಡಿರೋದು. ಸೆಕೆಂಡ್ ಸೆಷನ್ ಆಲ್ಮೋಸ್ಟ್ ಇಂಡಿಯಾ ಕಡೆಗೆ ಬಂದಂಗೆ ಲೆಕ್ಕ. 57.4 ಓವರಲ್ಲಿ 218 ರನ್ನ ಗಳಿಸಿ ಆಲ್ಔಟ್ ಆಗ್ತಾರೆ ಇಂಗ್ಲೆಂಡು. ನೆಕ್ಸ್ಟು ಇಂಡಿಯಾ ಓಪನ್ ಮಾಡ್ತಾರೆ. ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್. ಡೆಡ್ ಆಪೋಸಿಟ್ ಈ ಕಡೆ ಆಗಿದ್ದು. ನಮ್ಮವರು ಫಾಸ್ಟ್ ಬೌಲರ್ಸ್ಗೆ ನೋಡ್ಕೊಂಡು ಆಡಿ ಸ್ಪಿನ್ನರ್ಸ್ ಬಂದ ತಕ್ಷಣವೇ ವಾಂಚೋದಕ್ಕೆ ಶುರು ಹಚ್ಕೊಂಡಿದ್ದು. ಬೇರೆ 6ಗಳು 4ಗಳು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸ್ಪಿನ್ನರ್ಸ್ಗೆ. ಯಾಕಂದರೆ ಸ್ಪಿನ್ನರ್ಸ್ಗೆ ಹೆಲ್ಪ್ ಇಲ್ಲದೆ ಇರೋವಂಥ ಪಿಚ್ ಇದು. ಅಂಥದ್ರಲ್ಲಿ ನಮ್ಮ ಸ್ಪಿನ್ನರ್ಸು ಆ ಥರ ಬೌಲಿಂಗ್ ಮಾಡಿದ್ದಾರೆ ಅಂದರೆ ಇದು ನಮ್ಮ ಸ್ಪಿನ್ನರ್ಸ್ನ ಸ್ಕಿಲ್ ಸೆಟ್ ತೋರಿಸುತ್ತೆ. ಯಶಸ್ವಿ ಜೈಸ್ವಾಲ್ ಹಾಫ್ ಸೆಂಚುರಿ ಮಾಡಿಕೊಂಡು ವಿಕೆಟ್ನ ಒಪ್ಪಿಸಿದ್ದಾರೆ. ರೋಹಿತ್ ಶರ್ಮಾ ಕೂಡ ಹಾಫ್ ಸೆಂಚುರಿ ಮಾಡ್ಕೊಂಡಿದ್ದಾರೆ. ಇವಾಗ ಅವ್ರ ಜೊತೆ ಶುಭ್ಮನ್ ಗಿಲ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ. ನೋಡೋಣ ಡೇ 2ನಲ್ಲಿ ಏನಾಗುತ್ತೆ ಅಂತ. ಸಿಗೋಣ ಮುಂದೆ ನೋಡಿದಲ್ಲಿ. ಟೇಕ್ ಕೇರ್, ಟಾಟಾ, ಬೈ ಬೈ.